ನಮಸ್ಕಾರ ಗುರು, ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ABD ವಿಲಿಯರ್ಸಿಂದ RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು. RCB ತಂಡ ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು, ಏನು ಸ್ಟ್ರಾಟಜಿ ಮಾಡಬೇಕು ಅಂತ ABD ವಿಲಿಯರ್ಸ್ ಅವರು ಹೇಳಿದ್ದಾರೆ ಅಂತ ಹೇಳಬೇಕು. ಏನಂತ ಮಾತಾಡ್ತಾರೆ ನಮ್ಮ ABD ವಿಲಿಯರ್ಸ್ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ನೋಡೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, RCB ತಂಡ ಸೋಲ್ತದಂಗೆ ಬ್ಯಾಟಿಂಗ್ ಆಗಿರ್ಬೋದು ಅಥವಾ ಬೌಲಿಂಗಲ್ಲಿ ಕಳಪೆ ಆಗಿರ್ಬೋದು, ಬ್ಯಾಟಿಂಗಲ್ಲಿ ಕಳಪೆ ಆಗಿರ್ಬೋದು, ಹೆಂಗೆ ಸೋತ್ರು ಕೂಡ ನಮಗೆ ನೆನಪಾಗೋದು ಮೊದಲನೇ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ABD ವಿಲಿಯರ್ಸ್ ಅಂತ ಹೇಳಬೇಕು. ಇವತ್ತು ಈ ವ್ಯಕ್ತಿ ಇದ್ದರೆ ಕಥೆನೇ ಬೇರೆ ಇತ್ತು ಅಂತ ನಾವು ಸ್ಟೇಟಸ್ ಹಾಕ್ತೀವಿ ಅಂತ ಹೇಳಬೇಕು. ಆ ರೀತಿ ಹೆಸರು ಮಾಡಿದರೆ ನಮ್ಮ ABD ವಿಲಿಯರ್ಸ್ ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಳ್ಸ ಕಮೆಂಟ್ ಮಾಡಿ ಗುರು. ABD ವಿಲಿಯರ್ಸ್ RCB ತಂಡದ ಬಗ್ಗೆ ಮಾತಾಡ್ರ ಅಂತ ಹೇಳ್ಬೇಕಂದ್ರೆ ಅವರು ಕೂಡ ಅವ್ರು ಕೊಟ್ಟಿರೋ ಅಪ್ಡೇಟ್ ಪ್ರಕಾರ ಅವರು ಕೂಡ RCB ಪ್ರಾಕ್ಟೀಸ್ ಕ್ಯಾಂಪ್ಗೆ ಅಂತಂದರೆ ಬ್ಯಾಟಿಂಗ್ ಎಲ್ಪ್ ಆಗಂಗೆ ಬರ್ತಾರೆ ಅಂತ ಅಪ್ಡೇಟ್ ಇತ್ತು ಅಂತ ಹೇಳಬೇಕು. ಬರೋ ಸಾಧ್ಯತೆ ಹೆಚ್ಚಾಗಿದೆ ABD ಅಂತ ಹೇಳ್ತೀನಿ ಗುರು. RCB ತಂಡಕ್ಕೆ ಏನಪ್ಪ ಸಲಹೆ ಕೊಟ್ಟಾರೆ ABD ಆಯಿತು ಅಂದರೆ, RCB ತಂಡ ಬ್ಯಾಟಿಂಗ್ ಆರ್ಡರ್ನ ಚೇಂಜ್ ಮಾಡಬೇಕು. ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಬಿಟ್ಟು ನಂಬರ್ 3 ಬರಬೇಕು. RCB ತಂಡ ಮಿಡ್ಲ್ ಓವರ್ಸಲ್ಲಿ ತುಂಬಾ ಎಡಗ್ತಿದೆ. ಮತ್ತು RCB ತಂಡ ಬೌಲರ್ಸ್ಗಳನ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತೀನಿ. ಇರೋಂಥ ಪ್ಲೇಯರ್ಸ್ಗಳನ್ನ ಚೇಂಜ್ ಮಾಡಬೇಕು. ಬ್ಯಾಕಪ್ ಆಗಿ ಅಷ್ಟೊಂದು ಯಾರು ಹೇಳ್ಕೊಂತ ಆಟಗಾರ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಇರೋಂಥ ಆಟಗಾರರನ್ನೇ RCB ರೊಟೇಟ್ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು RCB ನಾಯಕ ಡು ಪ್ಲೆಸಿಸ್ ಅವರು ಕ್ಯಾಪ್ಟನ್ ಆಗಿ ಅವರು ಇಂಪಾರ್ಟೆಂಟ್ ಪ್ಲೇಯರ್ ರೂಲ್ನ ನೀಟಾಗಿ ಬಳಸ್ಕೋಬೇಕು ಅಂತ ಹೇಳ್ತೀನಿ. ನೀಟಾಗಿ ರೊಟೇಟ್ ಮಾಡಬೇಕು. ಅವರು ಬೇರೆ ಚೆನ್ನಾಗಿಲ್ಲದ ಆಟಗಾರ ಅಂದರೆ ಸಿಚುವೇಶನ್ ತಕ್ಕನಾಗಿಂತ ಆಟಗಾರನ ಆಯ್ಕೋಬೇಕು ಡು ಪ್ಲೆಸಿಸ್ ಅವರು ಅಂತ ಹೇಳ್ತೀನಿ ಅಂದ್ಬಿಟ್ಟು ಅವರು ಕೂಡ ಹೇಳಿದ್ರು ಅಂತ ಹೇಳಬೇಕು. ABD ಮಾತನ್ನ ಕೇಳಬೇಕು. ಹೌದು ಗುರು, ಇಂಪಾರ್ಟೆಂಟ್ ಪ್ಲೇಯರ್ ರೂಲ್ನ ನಮ್ಮ RCB ತಂಡ ಸರಿಯಾಗಿ ಬಳಸ್ಕೊತಿಲ್ಲ ಅಂತ ಹೇಳ್ತೀನಿ. ಬೇರೆ ತಂಡದಲ್ಲಾಗಿರ್ಬೋದು ಇಂಪಾರ್ಟೆಂಟ್ ಪ್ಲೇಯರ್ ಬರ್ತಾರೆ ಮ್ಯಾಚ್ ವಿನ್ ಮಾಡಿಸ್ತಾರೆ ಅಂತ ಹೇಳಬೇಕು. ನಮ್ಮ RCB ತಂಡದಲ್ಲಿ ಅದು ಯಾವ ರೀತಿ ಇಂಪಾರ್ಟೆಂಟ್ ಪ್ಲೇಯರ್ ಇದ್ರೂ ಅನ್ನೋದೇ ಮರ್ತೋಗುತ್ತೆ, ಆ ರೀತಿ ಆಯ್ಕೊತಿದ್ದಾರೆ ಅಂತ ಹೇಳಬೇಕು. ಹೋದ್ಸಲ ಯಾರೋ ಚೌಹಾನ್ನ ಆಯ್ಕೊಂಡ್ರು ಅಂತ ಹೇಳಬೇಕು, ಚೌಹಾರ್ ಆಯ್ಕೊಂಡ್ರು ಅಂತ ಹೇಳಬೇಕು. ಅವರೇನೇ ಇದ್ರೊಂದು ಲೆಕ್ಕಕ್ಕಿಲ್ಲ, ಆಡಿದ್ರೊಂದು ಲೆಕ್ಕಕ್ಕಿಲ್ಲ, ಆ ರೀತಿ ಆಯಿತು ಅಂತ ಹೇಳಬೇಕು. ಈ ಸಲ RCB ತಂಡ ಎಷ್ಟು ರೀತಿ ಗೆಲ್ಲಬೇಕು ಅಂತಾರೆ ಬೆಂಕಿ ಪ್ಲಾನ್ ಮಾಡ್ಕೊಂಡು ಹೋಗಬೇಕು ಗುರು. ABD ಅವರು ಬರ್ಬೋ ಸಾಧ್ಯತೆ ಹೆಚ್ಚಾಗಿದೆ. ಬ್ಯಾಟಿಂಗ್ ಕೋಚ್ ಆಗಿ ಅಂದರೆ ಬ್ಯಾಟಿಂಗ್ ಹೆಲ್ಪ್ ಆಗಿ ಬರೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಅವ್ರು ಮೊದಲೇ IPL ಶುರು ಆಗಿಂತ ಮುಂಚೆ ಅಪ್ಡೇಟ್ ಕೊಟ್ಟಿದ್ರು ಅಂತ ಹೇಳಬೇಕು. ಅದ್ರ ಪ್ರಕಾರ ಅವರು ಬರೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ಬಂದ. ನಮಸ್ಕಾರ. ಜೈ RCB. ಸಲಿ ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ. ಇನ್ನು 8-7 ಮ್ಯಾಚ್ ಗೆದ್ರೆ